ಈ ಕ್ಷೇತ್ರದ 20,000 ಅಕ್ರಮ ಮನೆಗಳಿಗೆ ಈ ಸುತ್ತು ದಾರ ಪೂರೈಸುವ ಮೂಲಕ ಸಕ್ರಮಗೊಳಿಸಿ ಗ್ರಾಮ ಪಂಚಾಯತ್ ಆದಾಯವನ್ನು ಹೆಚ್ಚಿಸಿ ಗ್ರಾಮದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಪ್ರೋತ್ಸಾಹಿಸುತ್ತಿದೆ ಎಂದು ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ಹೇಳಿದರು. ಇವತ್ತು ನಾವು ಸ್ವತಂತ್ರ ಬಂದ್ 78 ವರ್ಷ ಆಯ್ತು. ಇದು ದುಣಸಿ ತಾಂಡಾನ ಅನಿಸ್ತಿತ್ತು. ಇದಕ್ಕೆ ಲಕ್ಷ್ಮೀ ನಗರ್ ಮಾಡೇವಿ. ಏನ್ ಮಾಡೇವಿ? ಇದಕ್ಕೆ ಲಕ್ಷ್ಮೀ ನಗರ್ ಮಾಡೇವಿ. ನಿಮ್ಮ ಲಕ್ಷ್ಮೀ ನಗರದಲ್ಲಿರುವಂತ ಎಲ್ಲಾ ಚಲೋ ಚಲೋ ಮನಿ ಕಟ್ಟಿರಲ್ಲ. ಈ ಮನಿ ಯಾರ್ದು ನಿಮ್ ಹೆಸರ ಮೇಲೆ ಇದ್ದಿದ್ದಿಲ್ಲ. ಈ ಎಲ್ಲ ಮನಿಗಳಿಗೆ ಪಟ್ಟ ಉತ್ತಾರ ಮಾಡೇವಿ. ಇನ್ನೊಂದು 10-15 ಉಳ್ದಾವಂತ ಅದನ್ನು ಮಾಡಿ ಮುಗಿಸ್ತೇವೆ. ನಾವೇನ್ ಬಿಡುದಿಲ್ಲ. ಅದನ್ನ ನೀವ್ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋ ಮೊದ್ಲ ನಾವ್ ಏನ್ ಮಾತು ಕೊಟ್ಟಿವಿ ಆ ಮಾತು ಪ್ರಕಾರ ನಡ್ಕೊಂತೀವಿ. ಕಾಂಗ್ರೆಸ್ನವ್ರಂದ್ರೆ ಹೆಂಗಂದ್ರ ಏನ್ ಮಾತು ಕೊಡ್ತಾರ ಅದನ್ನ ಮಾಡ್ತಾರ. ನಮ್ಮ ಉಲ್ಟಾ ಬಿಜೆಪಿಯವರು ಅವ್ರ ಏನ್ ಹೇಳ್ತಾರಲ್ಲ ಒಟ್ಟ ಮಾಡಂಗಿಲ್ಲ. ಅವ್ರ ಏನಾರ ಹೇಳಕತ್ತ ತಿಳ್ಕೊಬೇಕು, ಮತ್ತೇನ ಟೊಪ್ಗಿ ಬೀಳಾಕತ್ತ ಅಂತ ಹೇಳಿ. ಈಗ ನೋಡ್ರಿ, NRG ಕೆಲಸ ಇತ್ತು, 100 ಮಂದಿ ಕೆಲಸ ಕೊಡ್ತಿದ್ವಿ. ಇವತ್ತು ಕೇಂದ್ರ ಸರ್ಕಾರದವರು NRG ಹೆಸರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ತೆಗೆದು ಅದಕ್ಕೆ ಬೇರೆ ಹೆಸರಿಟ್ಟು ಆ ಯೋಜನೆನ ಮುಗಿಸ್ಬಿಟ್ರು. ಶಿಗ್ಗಾವಿ ತಾಲೂಕಿನ ದುಂಡುಶಿ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ 2024-25 ಹಾಗೂ 2025-26 ಸಾಲಿನ ಗ್ರಾಮ ಪಂಚಾಯತಿ ಸ್ವಂತ ಸಂಪನ್ಮೂಲ ಸಭಾಭವನ ಶೆಡ್ ನಿರ್ಮಾಣ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮಾಡಲಾಗಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದುಂಡಿಶಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ 2.5 ಕೋಟಿ ರೂಪಾಯಿಗಳ ಬಿಡುಗಡೆಗೊಳಿಸಲಾಗಿದೆ. NRG ಯೋಜನೆ ಅಡಿಯಲ್ಲಿ ಬಡವರಿಗೆ ದಿನಕ್ಕೆ 270 ರೂಪಾಯಿ ಕೂಲಿ ನಿಗದಿಪಡಿಸಿ 170 ದಿನಗಳವರೆಗೆ ಕೆಲಸ ನೀಡಲಾಗಿದೆ. ಇಲ್ಲಿಯ ಅಭಿವೃದ್ಧಿ ಅಧಿಕಾರಿಗಳು ಉತ್ತಮ ಕೆಲಸ ಮಾಡಿಕೊಂಡು ಬರುತ್ತಿರುವುದಾಗಿ ತಿಳಿದು ಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬಹಳ ಶ್ರಮಿಕ ಸಮಾಜ ನಿಮ್ದು. ಇವತ್ತು ಸೇವಾಲಾಲ್ ಮಹಾರಾಜರ ಸಮಾಜ ಬಹಳ ಶ್ರಮಿಕ ಸಮಾಜ. ನೀವು ಬಿಸಿಲು ಮಳಿ ಗಾಳಿ ಅನ್ನದೆ, ಯಾಕಂದ್ರೆ ನಾನು ಬಹಳ ಸಮೀಪದಿಂದ ನೋಡಿನಿ. ಇವತ್ತು ನಮ್ಮ ನೀವು ಗುಂಡೂರು ತಾಂಡ ನೋಡಬಹುದು, ತದನಂತರ ನಮ್ದು ಇನ್ನೊಂದು ರತ್ನಾಪುರ ತಾಂಡ ನೋಡಬಹುದು, ಇನ್ನೊಂದು ಜಾನ್ಗುಂಡಿ ತಾಂಡ ನೋಡಬಹುದು. ನನ್ನ ಜಮೀನೆಲ್ಲ ಜಾನ್ಗುಂಡಿ ತಾಂಡ ಪಕ್ಕ ಇರ್ಬೋದು. ಆ ಜಾನ್ಗುಂಡಿ ತಾಂಡಾದವ್ರಿಗೆ ರೋಡ್ ಮಾಡಕ್ ಹೋಗಿ ನನ್ನ ಮೇಲೆ ಕೇಸ್ ಆಗಿತ್ತು. ನೀವು ಬೇಕಾದ್ರೆ ಹೇಳಿದ್ರೆ ಕೇಳ್ತಾರ. ನಾ ಇಲ್ಲಿ ಶಿಗ್ಗಾಂವ್ ಬಂದ ಮೇಲೆ ರೋಡ್ ಮಾಡಿಸಿದ್ದೇಲೆ ಯಾಕಂದ್ರ ನಾನು ಮೊದ್ಲಲ್ಲಿ JDP ಮೆಂಬರ್ ಇದ್ದೆ. ನಾ ಬಿಟ್ಟು ಹೋದ್ರೆ ತಪ್ಪಾಗ್ತಿತ್ತಲ್ಲ. ಜಾನ್ಗುಂಡಿ ತಾಂಡಾದವ್ರಿಗೆ ರೋಡ್ ಮಾಡಿದ್ದಕ್ಕ ಅವಾಗಿನ ಬಿಜೆಪಿ ಅವರು ಉದಾಸಿ ಇರ್ತಾರೆ. ನನ್ನ ಮೇಲೆ ಕೇಸ್ ಮಾಡಿದ್ರು. ನನ್ನ ಮೇಲೆ ಕೇಸ್ ಮಾಡಿ ಎಲ್ಲ ಆತು. ಅವೆಲ್ಲ ಅದಕ್ಕೆ ತಲೆ ಕೆಡಿಸ್ಕೊಂಡು ಹೆದರಂಗಿಲ್ಲ. ನಾನು ಬಡವ್ರ ಪರವಾಗಿ ಏನು ಹೆದರ ಮನುಷ್ಯನ ಅಲ್ಲ. ಆದ್ರೂ ಕೂಡ ನಿಂತು ಅಲ್ಲಿ ರಸ್ತೆ ಮಾಡಿ ಅವ್ರು ಡೆವಲಪ್ ಮಾಡಿ ಕೊಟ್ಟು ಬರುವಂತದ್ದು. ಯಾಕಂತ ಹೇಳಿದ್ರೆ ಯಾರು ನಮ್ಮನ್ನ ನಂಬ್ತಾರ ಅವರನ್ನ ಕಾಯ್ಕೋಬೇಕು, ಅವ್ರ ಜೊತೆಗೆ ನಾವು ಇರ್ಬೇಕು. ಇವತ್ತು ನೀವು ಹೇಳಿರಿ, ಈ ಗ್ರಾಮ ದುಣಸಿ ತಾಂಡದಿಂದ ಲಕ್ಷ್ಮೀ ನಗರ್ ಮಾಡೇವಿ. ಈ ಲಕ್ಷ್ಮೀ ನಗರ ಇನ್ನು ನಿಮ್ಮ ಬಾಯಾಗು ದುಣಸಿ ತಾಂಡ ಅಂತ ಬರಬಾರ್ದು. ನಿಮ್ಮ ಬಾಯಾಗ ಏನ್ ಬರ್ಬೇಕು? ಲಕ್ಷ್ಮೀ ನಗರ ಅಂತ ಬರ್ಬೇಕು. ಏನ್ ಬರ್ಬೇಕು? ಈ ಹುಡುಗರು ತಲೆಯಾಗ ತುಂಬೇಕು ನೋಡೋಣ. ಏನ್ ಯಾವ ನಿಮ್ದು ಜೋರಾಗ ಹೇಳ. ಲಕ್ಷ್ಮೀ ನಗರ ಅಂತ ಹೇಳ್ಬೇಕು. ಅಂದ್ರ ನಿಮ್ಮೂರಾಗ ಲಕ್ಷ್ಮಿ ಫುಲ್ ಬರ್ತೈತಿ. ಅದಕ್ಕಾಗಿ ನೀವೆಲ್ಲ ಶ್ರಮ ಪಡುವಂತ ಸಮಾಜ. ಈ ವೇಳೆ ವಿಷದ ಬಾಟ್ಲಿ ಹಿಡಿದು ಬಂದ ರೈತ ಭ್ರಮೇಶ್ ಬುಶೆಟ್ಟಿ ತನ್ನ 2.26 ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ. ಈ ದಾರಿಯ ವಿಷಯವಾಗಿ ಹಲವಾರು ಬಾರಿ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದ ನನ್ನ ಕುಟುಂಬ ಜರ್ಜಿತವಾಗಿದೆ. ಹೀಗಾಗಿ ನಾನು ವಿಷಪ್ರಾಶನ ಮಾಡುವುದಾಗಿ ಹೇಳಿದಾಗ ಅದಕ್ಕೆ ಶಾಸಕರು, ಸಾವಿನಿಂದಾಗಿ ಸಮಸ್ಯೆ ಬಗೆಹರಿಯಲಾರದು. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ಅದಕ್ಕೆ ತಾಳ್ಮೆ ಬೇಕು ಎಂದು ಆತನನ್ನು ಸಮಾಧಾನಪಡಿಸಿ ಆ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶೇಖಪ್ಪ ಮಣಕಟ್ಟಿ, ಗುಡ್ಡಪ್ಪ ಜಲ್ದಿ, ಶಂಕರಗೌಡ ಪಾಟೀಲ್, ಹನುಮರೆಡ್ಡಿ ನಡುವಿನಮನಿ, ಸುನೀಲ್ ಲಮಾಣಿ, ರೇಣುಕಾ ಮೊಳಗುಂದ್, ವಿದ್ಯಾಶ್ರೀ, ಅಣ್ಣಪ್ಪ ಲಮಾಣಿ, ನೀಲವ್ವ ಹರಿಜನ್, ಕುತೇಬಿ ಜಮಾದಾರ್, ಅಣ್ಣಪ್ಪ ಲಮಾಣಿ ಸೇರಿದಂತೆ ಇತರರು ಇದ್ದರು. ಸುರೇಶ್ ಅಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.